ದೇವ್ರು ಕೂಡ ಅಷ್ಟೇ ಕಣು, ಉಳಿ ಪೆಟ್ಟು ಬಿದ್ದ ಮೇಲೆ ಮೂರ್ತಿ ಆಗೋದು. ನಮಗೂ ಅಷ್ಟೇ ತುಂಬಾ ಪೆಟ್ಟುಗಳನ್ನ ಕೊಡ್ತಾನೆ ಇರ್ತಾನೆ, ಆದ್ರೆ ಕೊನೆಗೊಂದಿನ ಮೂರ್ತಿ ಮಾಡೇ ಮಾಡ್ತಾನೆ. ತಡ್ಕೊಳಕ್ ಆಗಲ್ಲ ಅಂತ ಹೆದರ್ಕೊಂಡ್ರೆ ತುಳ್ಕೊಂಡು ಹೋಗೋ ಮೆಟ್ಲಾಗ್ಬಿಡ್ತೀವಿ. ಒಳ್ಳೆಯವ್ರಿಗೆ ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ ಹರಿ. ಬಾಯ್, ಏನ್ ಮೂರೇ ಜನ ಇದ್ದೀರಾ? ಇನ್ನಿಬ್ರಲ್ಲಿ ಮುತ್ತು ಬಾಯ್, ನೀವು ಇವತ್ತು ಕೆಲ್ಸಕ್ಕೆ ಬಂದ್ರಾ? ಯಾಕೆ ಬಾಯ್, ಬರಬಾರ್ದಿತ್ತ? ಚೇಚೆ ಹಂಗಲ್ಲ ಬಾಯ್, ಅದು ರೋಡಲ್ಲಿ ಅಷ್ಟೆಲ್ಲ ಆಯ್ತಂತೆ. ಬಿಡಿ ಬಾಯ್, ನಮ್ಗೆ ಅದೆಲ್ಲ ಏನು ಹೊಸ್ತಲ್ವಲ್ಲ. ಬಿಡಿ, ನಾನು ಇದನ್ನ ನೋಡ್ಕೋತೀನಿ. ನೀವು ಸಿಮೆಂಟ್ ಗಾಡಿ ಬಂತ ನೋಡಿ. ಸರಿ ಬಾಯ್. ಮುತ್ತೋಣ, ಹರಿ ನೀನೇನೋ ಇಲ್ಲಿ? ನನ್ನ ವಿಷಯ ಬೇಡ, ನನಗೂ ವಿಷಯ ಗೊತ್ತಾಯ್ತು. ಇಷ್ಟೆಲ್ಲ ಆಗಿ ಕೊನೆಗೆ ಬಂದು ಬೇಡ ಅಂದ್ರೆ ಏನಣ್ಣ ಅರ್ಥ? ಬೇಡ ಅಂತಾನೆ ಅರ್ಥ. ಹರಿ, ದಯವಿಟ್ಟು ಈ ವಿಷಯ ನಿಲ್ಗೆ ಬಿಟ್ಬಿಡು. ಮುತ್ತೋಣ, ನೀರ್ ಹಾಕಿಲ್ವ ಚಂದ್ರ? ಹೆಂಗಣ ನೀನ್ ಇಷ್ಟೊಂದು ತಾಳ್ಮೆಯಿಂದ ಇರ್ತೀಯ? ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟಲ್ಲಿ ತಲೆ ಕೆಟ್ಟು ಜೀವನದ ಮೇಲೆ ಉತ್ಸಾಹನೇ ಕಳ್ಕೊಂಡ್ಬಿಟ್ಟಿರೋರು. ಹರಿ, ಒಂದು ಗುಟ್ಟು ಹೇಳ, ಮೊದಲನೇ ಪೆಟ್ಟು ಯಾವಾಗ್ಲೂ ನೋವಾಗತ್ತೆ, ಆದ್ರೆ ಅದೇ ಪೆಟ್ಟು ಪದೇ ಪದೇ ಬಿದ್ದಾಗ ದೇವ್ರು ಕೂಡ ಅಷ್ಟೇ ಕಣು, ಉಳಿ ಪೆಟ್ಟು ಬಿದ್ದ ಮೇಲೆ ಮೂರ್ತಿ ಆಗೋದು. ನಮಗೂ ಅಷ್ಟೇ ತುಂಬಾ ಪೆಟ್ಟುಗಳನ್ನ ಕೊಡ್ತಾನೆ ಇರ್ತಾನೆ, ಆದ್ರೆ ಕೊನೆಗೊಂದಿನ ಮೂರ್ತಿ ಮಾಡೇ ಮಾಡ್ತಾನೆ. ತಡ್ಕೊಳಕ್ ಆಗಲ್ಲ ಅಂತ ಹೆದರ್ಕೊಂಡ್ರೆ ತುಳ್ಕೊಂಡು ಹೋಗೋ ಮೆಟ್ಲಾಗ್ಬಿಡ್ತೀವಿ. ಒಳ್ಳೆಯವ್ರಿಗೆ ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ ಹರಿ. ನೀನು ಆಲ್ರೆಡಿ ದೇವರೇ ಬಿಡು. ಈ ತರ ಇರೋರ್ನ ಮನುಷ್ಯರು ಅಂತ ಯಾರು ಕನ್ಸಿಡರೇ ಮಾಡಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆ ನಾನು ಫೀಲ್ ಆಗಿ ಬೆಂಡ್ ಆಗಿದ್ದೀನಿ. ಇನ್ ನಿನ್ ತರ ಏನಾದ್ರು ಆಗಿದ್ರೆ. ಏಯ್, ಏನಾಯ್ತು ನಿಂಗೆ? ಅಣ್ಣ, ಅದು ಏನೋ ಮುಚ್ಚಿಡ್ತಿದ್ಯಾ? ಅದು ಅಣ್ಣ, ನಾನು ಇವಾಗ ಕೆಲಸ ಮಾಡ್ತಿರೋ ಮನೇಲಿ ಒಂದು ಹುಡುಗಿ ಇದ್ದಾಳೆ. ಮತ್ತೆ ಶುರು ಮಾಡ್ಕೊಂಡ್ಯಾ? ಅಯ್ಯೋ ಇರಣ, ನೀನ್ ಅನ್ಕೊಂಡಂಗಲ್ಲ. ಮತ್ತೆ ಅವಳು ತುಂಬಾ ಒಳ್ಳೆ ಹುಡುಗಿ, ಆದ್ರೆ ಅವಳ ಫ್ಯಾಮಿಲಿಲಿ ಅವಳು ಇಷ್ಟಕ್ಕೆ ವಿರುದ್ಧವಾಗಿ ಒಬ್ಬನ ಜೊತೆ ಮದುವೆ ಮಾಡಿಸ್ತಿದ್ದಾರೆ. ಓ ಹೌದಾ? ಹ್ಞೂ ಅಣ್ಣ. ಆದ್ರೂ ಆ ಹುಡುಗಿ ಅದ್ರ ವಿರುದ್ಧ ಹೋರಾಡ್ದೆ ಉಪ್ಪು ತರನೇ ಆಡ್ತಿದ್ದಾಳೆ. ಅದು ಅವ್ರ ಮನೆ ವಿಷಯ ಕಣ, ನೀನ್ ಯಾಕೆ ಸುಮ್ಮನೆ ಫೀಲ್ ಮಾಡ್ಕೋ? ಅಣ್ಣ, ನಾನು ಅದೇ ಅನ್ಕೊಂಡೆ, ಬಟ್ ಆ ಹುಡುಗಿ ಕಷ್ಟ ನೋಡೋಕ್ಕಾಗಲಿಲ್ಲ. ಸೀರೆ ಅಂಗಡಿಗೆ ಶಾಪಿಂಗ್ ಅಂತ ಹೋದಾಗ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನನ್ನೇ ಹೊರಗಡೆ ನಿಂತ್ಕೊಳಕ್ಕೆ ಹೇಳ್ಬಿಟ್ರು. ತುಂಬ ಫೀಲ್ ಆಗೋಯ್ತಣ್ಣ. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಾವು ಎಲ್ರಿಗೂ ಒಳ್ಳೇದ್ ಬಯಸಿದ್ರೆ ನಮಗೂ ಎಲ್ಲ ಒಳ್ಳೇದಾಗತ್ತೆ. ಅಂದ್ರೆ ನಾನೇನಾದ್ರೂ ಇವಾಗ ಹುಡುಗಿಗೆ ಒಳ್ಳೇದ್ ಮಾಡಿದ್ರೆ ನನಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ಯಾ? ಹೌದು. ಅಂದ್ರೆ ಚಿಕ್ಕ ಚಿಕ್ಕ ಕಷ್ಟ ಬಂದ್ರು ನಾವೇನಾದ್ರೂ ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಇದೇ ಅಲ್ವಾ ನಿನ್ ಮಾತಿನ ಅರ್ಥ? ಹೂ ಕಣವ. ಮುತ್ತೋಣ, ನೀನ್ ನಿಜವಾಗ್ಲೂ ಗ್ರೇಟ್ ಅಣ್ಣ. ಯೋಚನೆ ಮಾಡಿ 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 ತಲೆ ಕೆಟ್ಟೋಗಿತ್ತು, ಇವಾಗೆಲ್ಲ ಕ್ಲಿಯರ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್. ಹುಚ್ಚ ಹುಡುಗ. ಚಂದನ, ಏನಾಯ್ತಮ್ಮ? ಯಾಕೆ ಕಿರ್ಚ್ಕೊತಾ ಇದೀಯಾ? ಆಂಟಿ ಅಲ್ಲಿ ನೋಡಿ ಆಂಟಿ. ಛೀ, ಕಾಕ್ರೋಚ್ ಇದ್ರಾಗ ಇಲ್ಲಿಗೆ ಬಂತು? ಗೊತ್ತಿಲ್ಲ ಆಂಟಿ. ಬ್ಯಾಗ್ ತರೋ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೊಂಡು ತರ್ಬೇಕಲ್ವಮ್ಮ? ಮೋಸ್ಟ್ಲಿ ನಿನ್ ಬ್ಯಾಗ್ ಇದ್ದಾರೆ ಬಂದಿರುತ್ತೆ.
ಏನ್ ಹೇಳ್ತಿದ್ದೀರಾ ಆಂಟಿ? ಕಾಕ್ರೋಚ್ ಇರೋದು ನಮ್ ಬ್ಯಾಗ್ ಮೇಲಲ್ಲ, ನಿಮ್ ಕಬೋರ್ಡ್ ಅಲ್ಲಿ. ಅಂದ್ರೆ ಜಿರ್ಲೆನ ನಾವು ಸಾಕೊಂಡಿದೀವಿ ಅಂತ ಹೇಳ್ತಾ ಇದ್ಯಾ? ನಾವು ಮನೆನ ನೀಟಾಗಿ ಇಟ್ಕೊಂಡಿಲ್ಲ ಅಂತ ನಿನ್ ಮಾತಿನ ಅರ್ಥ? ಹಾಗಲ್ಲ ಆಂಟಿ, ಆದ್ರೆ ಅದಿಲ್ಲಿ ಹೇಗ್ ಬಂತು ಅಂತ ನಮಗೂ ಗೊತ್ತಿಲ್ಲ. ಇಷ್ಟು ದಿನ ನಮ್ ಕಣ್ಣಿಗೆ ಕಾಣಿಸ್ತಾ ಇರೋದು ಇವತ್ ಕಾಣಿಸೋದಕ್ಕೆ ಹೇಗ್ ಸಾಧ್ಯ? ಇಂಥದ್ ಹಾಳದ್ದೆಲ್ಲ ಬರ್ಬಾರ್ದು ಅಂತಾನೆ ನನ್ನ ಮಗ ಆರ್ಯ ವೀಕ್ಲಿ 2 times ಪೆಸ್ಟ್ ಕಂಟ್ರೋಲ್ ಮಾಡಿಸ್ತಾ ಇರ್ತಾನೆ. ಒಂದ್ಸಲ ನಮ್ಮ ಮನೆ ನೋಡಮ್ಮ, ನಾವ್ ಎಷ್ಟು ನೀಟಾಗಿ ಇಟ್ಕೊಂಡಿದೀವಿ ಅಂತ. ಇದೇನಾದ್ರೂ ಇಲ್ಲಿದೆ ಅಂದ್ರೆ ಅದು ನಿನ್ ಬ್ಯಾಗ್ ಇಂದಾನೆ ಬಂದಿರ್ಬೇಕು. ಆರ್ಯ ನೋಡಿದ್ರೆ ಅಷ್ಟೇ, ಮೊದ್ಲು ಇದನ್ನ ಆಚೆಗೆ ಹಾಕು. ದಿವ್ಯಾ, ನೀನಾದ್ರೂ ಸ್ವಲ್ಪ ಹೇಳಿ ಇವಳಿಗೆ. ಆರ್ಯಂಗ್ ಇದನ್ನೆಲ್ಲ ಕಂಡ್ರೆ ಮೊದ್ಲೇ ಆಗಲ್ಲ. ಅವನಿಗೆ ಗೊತ್ತಾದ್ರೆ ಎಲ್ರ ಮೇಲೂ ಕೂಗಾಡ್ತಾನೆ ಅಷ್ಟೇ. ಸರಿ ಆಂಟಿ, ನಾನ್ ಹೇಳ್ತೀನಿ ಬಿಡಿ. ಯಾವಾಗ್ಲೂ ಹಿಂಗ್ ಅನ್ಕೊಂಡು ನನ್ನೇ ಸಮಾಧಾನ ಮಾಡಿ ನೀವು. ಹೋಗಿ ಅದ್ಕೆ. ಚಂದು, No, 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 no. Impossible. I want my money today. ಅವ್ರು ನೋವೇ ಅಂತೀರಲ್ಲ ನಾನು. ಅಯ್ಯೋ ರೀ, ಆ ಫೋನಲ್ಲಿ ಕೊಂಡ್ರಿ ಮಾತಾಡ್ತಿದ್ರು. ಆರ್ಯ ಅವರೇ, ಓ ದೋಸ್, ಬಿಸಿನಾ? ಏನಿಲ್ಲ, ಬಿಸ್ನೆಸ್ ಮ್ಯಾಟ್ರ್. ನನ್ಗಂತೂ ಈ ಮನಿ ವಿಷಯದಲ್ಲಿ ಸಂಬಂಧಗಳನ್ನ ಮಿಡ್ಲ್ ತರೋದು ಸ್ವಲ್ಪ ಇಷ್ಟ ಆಗಲ್ಲ. ಸಂಬಂಧ ಇಂಪಾರ್ಟೆಂಟ್, ಹಾಗಂತ ಮನಿ ಬಿಟ್ಬಿಡಕ್ಕಾಗತ್ತಾ? ಖಂಡಿತ ಆಗಲ್ಲ. ಅದೇಂಗಾಗತ್ತೆ? ಎಲ್ಲಾದ್ರೂ ಹೊರಗಡೆ ಹೋಗೋ ಪ್ಲಾನ್ ಇದೆಯಾ? ನೋ ವೇದಾಸ್, ಈ ಟ್ರಾಫಿಕಲ್ಲಿ ಯಾರು ಹೋಗ್ತಾರೆ? ಸುಮ್ಮನೆ ಟೈಮ್ ವೇಸ್ಟ್. ಹಾಗಲ್ಲ, ಈ ವೆದರ್ ಅಲ್ಲಿ ಎಲ್ಲಾರು ಆರಾಮಾಗಿ ಸುತ್ತಾಡ್ಕೊಂಡು ಏನಾರು ತಿನ್ಕೊಂಡ್ ಬರ್ತೀರೇನೋ ಅಂತ. ಅದಕ್ಕೆ ಯಾಕೆ ಔಟ್ ಸೈಡ್ ಹೋಗ್ಬೇಕು? ಏನ್ ಬೇಕು ಹೇಳಿ, ಆರ್ಡರ್ ಮಾಡ್ತೀನಿ. ಇಲ್ಲ, ಮನೇಲಿ ಶೆಫ್ ಇದ್ದಾನೆ, ಇಲ್ಲೇ ಮಾಡಿಸಿದ್ರೆ ಆಯ್ತು. ನಮಗೇನು ಬೇಡ ಆರ್ಯ ಅವ್ರೆ, ನೀವು ಮತ್ತೆ ಚಂದನ ಒಂದ್ ರೌಂಡ್ ಹೊರಗಡೆ ಹೋಗಿ ಬಂದ್ರೆ ಚೆನ್ನಾಗಿರತ್ತೇನೋ ಅಂತ. ಅಲ್ವೇನೆ? ಹಾ, ಚಂದನಾಗೂ ನಿಮ್ ಜೊತೆ ಮಾತಾಡೋಕೆ ಸ್ವಲ್ಪ ಪ್ರೈವಸಿ ಬೇಕು. ಸೊ ಅದಕ್ಕೆ ಬೇರೆ ಕಡೆ ಯಾಕೆ ಹೋಗ್ಬೇಕು? ಇಷ್ಟು ದೊಡ್ಡ ಮನೇಲಿ ಪ್ರೈವೇಟ್ ಆಗಿ ಮಾತಾಡೋದಕ್ಕೆ ಒಂದು ಸ್ಪೇಸ್ ಇಲ್ವಾ? ಏಯ್ ಕೇಳಿಸ್ಕೊಳ್ರ, ನಾನು 4ನೇ ವಯಸ್ಸಲ್ಲಿದ್ದಾಗ ಗಾಳಿಪಟನ ತೆಂಗಿನ ಮರದ ಹೈಟ್ಗೆ ಹಾರಿಸ್ತಿದ್ದೆ. 8ನೇ ವಯಸ್ಸಲ್ಲಿದ್ದಾಗ ಏರೋಪ್ಲೇನ್ ಹೈಟ್ಗೆ ಹಾರಿಸ್ತಿದ್ದೆ, ಗೊತ್ತಾ? 12ನೇ ವಯಸ್ಸಲ್ಲಿ ಆಕಾಶದ ಹೈಟ್ಗೆ ಹಾರಿಸ್ತಿದ್ದೆ. ಅಣ್ಣ ಮಾತಾಡುವಾಗ ಸುಮ್ಮನೆ ಕೇಳ್ಕೋಬೇಕು, ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಕೇಳ್ಬಾರ್ದು, ಗೊತ್ತಾಯ್ತಾ? ಏರೋಪ್ಲೇನ್ಗೆ ಟಚ್ ಮಾಡಿದ್ರ ಅಂಕಲ್? ಏಯ್, ಯಾರೋ ಅಂಕಲ್ ಅಂಕಲ್ ಗಿಂಕಲ್ ಅಂದ್ರೆ ಚೆನ್ನಾಗಿರಲ್ಲ, ಹೇಳ್ತೀನಿ ನೋಡು. ಅಂಕಲ್ ಅಂಕಲ್ ಅಂತ ಇನ್ನೇನು ಅಂಡರ್ವೇರ್ ಅನ್ನಕ್ಕಾಗುತ್ತಾ ಅಂಕಲ್? ನೀನ್ ಜಾಸ್ತಿ ಮಾತಾಡ್ತಿದ್ಯಾ ಕಣ, ಚಿಕ್ಕ ಹುಡುಗ ಅಂತಾನು ನೋಡಲ್ಲ. ಅಂಕಲ್ ಗಿಂಕಲ್ ಅನ್ಬಾರ್ದು, ಅಣ್ಣ ಅನ್ಬೇಕು, ಗೊತ್ತಾಯ್ತಾ? ನೀನ್ ಮೊದ್ಲು ಗಾಳಿಪಟ ಹಾಸ್ಕರು, ಆಮೇಲೆ ಅಂಕಲ್ ಅನ್ಬೇಕಾ ಅಣ್ಣ ಅನ್ಬೇಕಾ ನಾವು ಡಿಸೈಡ್ ಮಾಡ್ತೀವಿ. ಶೋರ್ಟ್ ಉದ್ದ ಇಲ್ಲ, ನೀವು ನನ್ ಜೊತೆ ಕಾಂಪೀಟ್ ಮಾಡ್ತೀರಾ? ಕಾಂಪೀಟ್ ಮಾಡಿ ಗೆದ್ಬಿಡ್ತೀರಾ? ಇನ್ನು ನನ್ನ ಆಟ ನೋಡಿಲ್ಲ ಕಣ್ರ ನೀವೆಲ್ರು. ಸರಿ ಸರಿ ಮಾತ್ಸಾಕು, ಬಾ ಪಂಜಾಡೋಣ. ಆ ಮರ ದಾಟಿ ಇನ್ನು ಹೈಟ್ ಹೋಗ್ಬೇಕು. ಇವಾಗ ನೋಡ್ರ ನಾನು ಏನ್ ಮಾಡ್ತೀನಿ ಅಂತ. ಬಿಲ್ಡಪ್ ತಗೋಬೇಡಿ, ನಿನ್ನ ಆಟ ತೋರ್ಸು, ನಾವು ನೋಡ್ತೀವಿ. ಮದ್ವೆ ಎಷ್ಟು ಅರ್ಜೆಂಟಲ್ಲಿ ಫಿಕ್ಸ್ ಆಯಿತು ಅಂತ ನಿಮಗೆ ಗೊತ್ತು. ನೀವು ಚಂದನ ಮಾತಾಡೋಕ್ಕೆ ಆಪರ್ಚುನಿಟಿನೇ ಸಿಕ್ಲಿಲ್ಲ. ನೀವು ಇವಾಗ ಆರಾಮಾಗಿ ಒಂದು ಕಾಫಿಗೆ ಹೋಗಿ ಬಂದರೆ ನೀವು ಅವಳನ್ನ ಅರ್ಥ ಮಾಡ್ಕೋಬೋದು. ಹಾಗೇನೆ ಅವಳು ನಿಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ ನಿಮಗೆ ಗೊತ್ತಾಗತ್ತೆ. ನೀವು ಹ್ಞೂ ಅಂದರೆ ಡ್ರೈವರ್ ಇಲ್ಲೇ ಇದ್ದಾನೆ, ಹೇಳ್ತೀನಿ, ಆರಾಮಾಗಿ ಜುಮ್ ಅಂತ ಹೋಗಿ ಬರ್ಬೋದು. ಏನಂತೀರಾ? ಚಂದನ ನಾನು ಏನಾದ್ರೂ ಮಾಡಿ ರೆಡಿ ಮಾಡ್ತೀನಿ, ಮೊದಲು ಇವ್ರು ಒಪ್ಸ್ರಿ. ನಾನೇನು ಫೋನಲ್ಲಿ ಒಂದು ಸಿತಾರನ ಬರೆಸ್ತಾ ಇದ್ದೀನಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ಹ್ಞೂ ಇರ್ತೀಯಾ? ವಾಟ್ ಏನೋ ಹೇಳಿದ್ರಿ? ಏನಿಲ್ಲ, ದಿವ್ಯಾ ಚಂದನನ ಹತ್ರ ಮಾತಾಡ್ತೀನಿ ಅಂತಂದ್ಲು. ಅಂದ್ರೆ ಚಂದನ್ ಇನ್ನೂ ಒಪ್ಪಿಲ್ವಾ? ಇಲ್ಲ ಇಲ್ಲ, ಅವಳು ಒಪ್ಪಿದ್ದಾಳೆ, ನಿಮ್ಮ ಒಪಿನಿಯನ್ಗೋಸ್ಕರ ಸ್ವಲ್ಪ ಕಾಯ್ತಿದ್ದಾಳೆ. ಓಕೆ, ದೆನ್ ಫೈನ್, ಐ ಆಮ್ ರೆಡಿ. ಹೌದಾ? ಹಾಗಾದ್ರೆ ನಾನು ಈಗಲೇ ಡ್ರೈವರ್ಗೆ ಇನ್ಫಾರ್ಮ್ ಮಾಡ್ತೀನಿ, ನೀವು ಟಕ್ ಅಂತ ರೆಡಿಯಾಗಿ. ಬರೇ ನೋಡ ಇಲ್ಲಿ ಕಲ್ತ್ಕೊಳ.
ಏನಂಕಲ್ ಗಾಳಿಪಟ ಇಂಟರ್ನ್ಯಾಷನಲ್ ಲೆವೆಲ್ಗೆ ಆರ್ಸಿನಿ ಅಂದ್ರೆ ನೋಡಿದ್ರೆ ನಿಮ್ ಪಟನೇ ಕಾಣಿಸ್ತಾ ಇಲ್ಲ. ಅದು ಇದ್ಯಾವ್ದೋ ಲೋಕಲ್ ಮಾಂಜ ತಂದಿರಲ್ರೋ, ಈ ದಾರದಲ್ಲಿ ಗಾಳಿಪಟ ಹೆಂಗಾರ್ತೇಳು ಅದಕ್ಕೆ ಕಿತ್ಕೊಂಡು ಹೊರಟೋಯ್ತು. ಕಿತ್ಕೊಂಡೋಗಿದ್ದು ಗಾಳಿಪಟ ಅಲ್ಲ, ನಿಂಗ್ ಕೊಟ್ಟಿದ್ ಬಿಲ್ಡಪ್. ಹಲೋ ಸರ್, ಸರಿ ಸರ್. ಏಯ್, ನಿಮ್ನೆಲ್ಲ ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ಕಣ್ರ. ನೆಕ್ಸ್ಟ್ ಟೈಮ್ ಬರುವಾಗ ಕರೆಕ್ಟಾಗಿ ನೋಡ್ಕೊಂಬಂದೆ. ಅಣ್ಣ ಇದು ಬುಕ್ ಮಾಡೋಣ ಪ್ಲೀಸ್. ಏಯ್, ಇಷ್ಟೆಲ್ಲ ಬಜೆಟ್ ಇಲ್ಲ. ಅದಾದ್ರೂ 199 ರೂಪೀಸ್ ಇದ್ರೆ ನೋಡು, ಬುಕ್ ಮಾಡ್ಕೊಡ್ತೀನಿ. ಅಣ್ಣ ಅದೆಲ್ಲ ಬೇಡ, ಲೋಕಲ್ಲು ಚೀಪು. ಆ ಇಯರ್ಫೋನ್ಗಳೆಲ್ಲ ಒಂದ್ ಸೈಡಲ್ಲಿ ಮಾತ್ರ ಆಡ್ ಬರುತ್ತೆ, ಇನ್ನೊಂದ್ ಸೈಡು ಒಂದ್ ವಾರದಲ್ಲೇ ಎಗ್ರೋಗಿರುತ್ತೆ. ಏಯ್, ಹಾಡ್ ಕೇಳಕ್ಕೆ 1 ಕಿವಿ ಆದ್ರೇನು 2 ಕಿವಿ ಆದ್ರೇನು ಬರೋದು ಅದೇ ಹಾಡ್ತಾನೆ. ಸುಮ್ಮನೆ ಕೇಳ ಬಾ, ನೋಡ್ಬಾ. ಮುತ್ತು, ಊಟ ರೆಡಿ ಏನಾ? 10 ನಿಮಿಷ ಅಪ್ಪ, ಆಗೋಯ್ತು. ಏಯ್, ಅವ್ನು ಓದ್ಕೊಳ್ಳಿ ಬಿಡು, ಫೋನ್ ತೋರಿಸಿ ಯಾಕೆ ಹಾಳು ಮಾಡ್ತಿದ್ಯಾ? ಪಾಪ ಕಂಟಿ, ತಾವು ಸ್ವಲ್ಪ ಹಾ. ನಿನಗೆ ಒಂದು ಹುಡುಗಿ ವಿಷಯ ಹೇಳಿದ್ನಲ್ಲ. ಯಾವ ಹುಡುಗಿ? ಅದೇ ಕಣೋ, ಆಕ್ಸಿಡೆಂಟು, ನಾನು ಅವ್ರ ಮನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಫೋಟೋ ನೋಡ್ತೀಯಾ? ತೋರ್ಸೋಣ, ತೋರ್ಸ. ಹುಡುಗಿ ನೋಡಕ್ಕೆ ಸ್ಮಾರ್ಟ್ ಅಂಡ್ ಸ್ವೀಟ್, ಅವನು ಕಸದ ತೊಟ್ಟಿಲ್ ಬಿದ್ದಿರೋ ವೇಸ್ಟ್. ಜೋಡಿ ಸ್ವಲ್ಪನೂ ಮ್ಯಾಚ್ ಆಗಲ್ಲ ಕಣ. ಈ ನನ್ನ ಮಗನ ಮೂತಿ ನೋಡ್ತಿದ್ರೆ ಮುಖದ ಉದ್ಬಿಡೋಣ ಅನ್ಸುತ್ತೆ. ಹಾ, ಗುದಿಬೇಕು. ಹಾ, ಅಲ್ಲ ಹೇಳ್ದೆ ಅಷ್ಟೇ. ಸುಮ್ಮನೆ ನೋಡ. ಮಾವ, ಏನಾಯ್ತಣ್ಣ? ಏನಿಲ್ಲ. ಆ ನೀನೇಕೆ ಬರಕ್ ಹೋದೆ? ಸಾರಿ ಮಾವ, ನಾನ್ ನಿನಗ್ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ, ಆದ್ರೆ ಸಾಂಬಾರ ನಿನಗ್ ಸರ್ಪ್ರೈಸ್ ಕೊಟ್ಬಿಡ್ತು. ಏನಾಗಿಲ್ಲ ಬಿಡು ಅಂತ ಹೇಳ್ತಿಲ್ವಾ? ಇರು ಮಾವ, ಕಣ್ಣಕ್ ಬಿದ್ದಿದೆ ತಾನೆ ಸಾಂಬಾರು. ಏನೋ ನಡೀತಿದೆ. ಹಾ, ನನ್ಗೂ ಹಾಗೆ ಅನಿಸ್ತಾ ಇದೆ. ನೀನ್ ಯಾರು ಕೇಳಿದ್ದು? ಸುಮ್ಮನೆ ನಿನ್ ಕೆಲಸ ನೀನ್ ನೋಡ್ಕೊ.